ಅದು ದೀಕ್ಷೆ ತೊಗೊಂಡ್ಮೇಲೆ ನನಗೆ ನನ್ನ ಲೈಫಲ್ಲೇ ತುಂಬಾ ಒಂದು ಪಾಸಿಟಿವಿಟಿ ಬಿಲ್ಡ್ ಆಯಿತು. ನನಗಿದ್ದಂಥ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಮತ್ತು ಮನೇಲೂ ಅಷ್ಟೇ ತುಂಬಾ ಒಂದು ನೆಗೆಟಿವ್ ಫೀಲ್ ಆಗ್ತಿತ್ತು, ಅದೆಲ್ಲ ಕಡಿಮೆ ಆಗಿದೆ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ನಾನು ಎಲ್ರಿಗೂ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಹಾಗೂ ನೀಡ್ ಇರೋಂಥ ನೆಸೆಸಿಟಿ ಇರೋಂಥ ಒಂದು ವೇದಿಕ್ ಸ್ವಿಚ್ ವರ್ಡ್ ಮತ್ತು ಸ್ವಿಚ್ ವರ್ಡ್ ಹಾಗೂ ಸ್ವಿಚ್ ಕೋಡ್ಗಳನ್ನು ನಾನು ತೊಗೊಂಡು ಬಂದಿದ್ದೀನಿ. ತುಂಬಾ ಹೆಲ್ಪ್ಫುಲ್ ಆಗಿರುವಂಥದ್ದು. ಇವಾಗ ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನವೆಂಬರ್ 14 ನಾವು ವರ್ಲ್ಡ್ ಡಯಾಬಿಟಿಕ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಂತ ಹೇಳಿದರೆ ಎಷ್ಟು ಒಂದು ಮನೆ ಅಂದರೆ ಒಬ್ಬರಾದ್ರೂ ಡಯಾಬಿಟಿಕ್ ಪೇಷಂಟ್ ಇದ್ದೇ ಇರ್ತಾರೆ ಅನ್ನೋಷ್ಟು ಡಯಾಬಿಟಿಕ್ ಅನ್ನೋದು ಎಲ್ಲರ ಮನೆಯಲ್ಲೂ ಇದು ಸರ್ವಸಾಮಾನ್ಯ ಆಗಿರುವಂಥ ಒಂದು ಮ್ಯಾಟರು. ಇವಾಗ ಅದನ್ನು ಕಾಯಿಲೆ ಅಂತನೂ ರೋಗ ಅಂತನೂ ಅಥವಾ ಡಿಸೀಸ್ ಅಂತನೂ ಕನ್ಸಿಡರೇ ಮಾಡಿಲ್ಲ. ಸೊ ಇಂತಿಷ್ಟು ವಯಸ್ಸಾದ್ಮೇಲೆ ನೀವು ಇಷ್ಟೆಲ್ಲ ಫುಡ್ ಕಂಟ್ರೋಲ್ ಮಾಡ್ಕೋಬೇಕು, ಡಯಾಬಿಟಿಕ್ ಇಲ್ಲ ಅಂದರೆ ಡಯಾಬಿಟಿಕ್ ಬರುತ್ತೆ ಅಂತ. ಯಾಕೆಂದರೆ ಮೊದಲೆಲ್ಲ ಇದು ಅಪ್ಪನಿಗಿದ್ರೆ, ಅಜ್ಜನಿಗಿದ್ರೆ, ತಂದೆ ತಾಯಿಯಂದ್ರಿಗಿದ್ರೆ ಮಕ್ಕಳಿಗೆ ಬಂದೇ ಬರುತ್ತೆ ಅಂತ. ಆದರೆ ಇವಾಗ ನಾವು ಎಲ್ಲ ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂದರೆ, ನಮ್ಮ ಲೈಫ್ ಸ್ಟೈಲ್ಸು ನಮಗೆ ಡಯಾಬಿಟಿಕ್ಕು ಮತ್ತು BP ಅನ್ನೋದಂತೂ ತುಂಬ ವೆರಿ ಕಾಮನ್ ಆಗೋಗಿದೆ. ಪ್ರತಿಯೊಂದು ಮನೆಯಲ್ಲೂ ಈ ಒಂದು ಪೇಷಂಟ್ಸ್ಗಳು ಇದ್ದೇ ಇದ್ದಾರೆ ಅನ್ನೋದಕ್ಕೆ ಇದು ಗೊತ್ತಾಗೇ ಆಗುತ್ತೆ. ಹಾಗೆ ಇನ್ನೊಂದು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಈ ಒಂದು ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಟಿಪ್ ಏನು ಅಂತ ಹೇಳಿದ್ರೆ, ಸರಿಯಾದ ಸಮಯಕ್ಕೆ ನೀವು ನಿಮ್ಮ ಫುಡ್ಡನ್ನು ತಗೊಳ್ಳಿ. ಅಂದರೆ ಈಗ ಬ್ರೇಕ್ಫಾಸ್ಟು ಎಷ್ಟೋ ಜನ 10 ಗಂಟೆ, 10:30, 11 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ನಾನು ಸುಮಾರು ಜನನ ನೋಡಿದ್ದೀನಿ. ಇದು ಎಲ್ಲದೂ ನೀವು ನಿಮ್ಮ ಒಂದು ಡಯಾಬಿಟಿಕ್ಕಿಗೆ ಇನ್ನೂ ಕ್ಯೂರ್ ಅಂತ ಹೇಳಿದ್ರೆ, ನಿಮ್ಮ ಇನ್ಸುಲಿನ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ, ನಿಮ್ಮ ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮಗೆ ಸಾಧ್ಯನೇ ಆಗಲ್ಲ. ಪ್ರತಿ ಸಾರಿ ಅದು ವೇರಿಯೇಷನ್ ಅಂತ ತೋರಿಸ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಆದ್ದರಿಂದ ನಿಮ್ಮ ಫುಡ್ ಹ್ಯಾಬಿಟ್ ಏನಿದೆ, ಫುಡ್ ಡಯಟ್ ಏನಿದೆ, ಅದನ್ನು ಕರೆಕ್ಟಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಹೋದರೆ ಅಲ್ಲೇ ನೀವು ಅರ್ಧ ಕಾಯಿಲೆಯನ್ನು ಗೆದ್ದುಬಿಡ್ತೀರಿ. ಹಾಗೆ ನೈಟು ಸರಿಯಾಗಿ ನಿದ್ದೆಯನ್ನು ಮಾಡಬೇಕಾಗತ್ತೆ. ನೀವು ಯಾವುದೇ ಒಂದು ಟೆನ್ಷನ್ ಫ್ರೀ ಅಂತ ಹೇಳ್ತೀವಿ ಅಲ್ಲ, ಹೌದು, ನವೆಡೇಸ್ ಆಲ್ ಆರ್ ಸೈಕೋಸೊಮ್ಯಾಟಿಕ್. ಈ ಡಯಾಬಿಟಿಕ್ ಅನ್ನೋದು ಮತ್ತೆ ನಮಗೆ ಯಾವುದು BP ಅನ್ನೋದು, ಇದೆಲ್ಲ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳಿ ಕರೆದ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಅವನಿಗೆ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿರ್ತಾರೆ. ಯಾವುದಾದ್ರೂ ಒಂದು ಕಡೆ ಆದ್ರೂ ಅವರಿಗೆ ಒಂದು ಟೆನ್ಷನ್ ಅಂತ ಇರೋವಂಥದ್ದು, ಏನೋ ಒಂದು ಪ್ರೆಷರು, ಈ ಥರ ಎಲ್ಲ ಇರೋವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ. ಸೊ ಇದೆಲ್ಲ ಇಟ್ಕೊಂಡಾಗ ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ. ಈ ಒಂದು ನಿದ್ದೆ ಮಾಡದೇ ಇರೋದು ಕೂಡ ಡಯಾಬಿಟಿಕ್ ಯಾರೆಲ್ಲ ಸಫರ್ ಮಾಡ್ತಾ ಇರ್ತಾರೋ ಅವ್ರಿಗೆ ಇದು ಕೂಡ ವೇರಿಯೇಷನ್ ಆಗಿ ಬರುತ್ತೆ. ಸೊ ಇನ್ನೊಂದು ಮೇನ್ ಆಗಿ ನಾನು ಇದ್ರೊಳಗಡೆನೆ ಹೇಳಿದ್ದೀನಿ, ನೋ ಟೆನ್ಷನ್ಸ್, ನೋ ಪ್ರೆಷರ್ಸ್, ಇದನ್ನ ತುಂಬ ಒಂದು ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡ್ಕೊಳ್ಳೋ ಅಷ್ಟು ನಿಮ್ಮನ್ನು ರೆಡಿ ಮಾಡಿಕೊಂಡ್ರೆ, ಹೇಗಿದ್ರೂ ಇದು ಆಲ್ರೆಡಿ ನೀವು ಸಫರ್ ಮಾಡ್ತಾ ಇರ್ತೀರಿ. ಅದರಲ್ಲಿ ಇದು ಎಲ್ಲದನ್ನು ನಾವು ಜೊತೆಲಿ ಇಟ್ಕೊಂಡಾಗ ನಿಮ್ಮ ಇನ್ಸುಲಿನ್ ಲೆವೆಲ್ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಷ್ಟೆಲ್ಲ ಇರುವಾಗ ಈ ಒಂದು ಮಂತಲ್ಲಿ ನವೆಂಬರ್ 14 ವರ್ಲ್ಡ್ ಡಯಾಬಿಟಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡುವಾಗ, ನಾನು ಯಾಕೆ ಎಷ್ಟೋ ಜನ ಸಫರ್ ಮಾಡ್ತಾ ಇರೋರಿಗೆ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ನ ತೊಗೊಂಡು ಬರಬಾರ್ದು ಅಂತ ಹೇಳಿ ಈ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ತೊಗೊಂಡು ಬರ್ತಾ ಇದ್ದೀನಿ. ಹಾಗೆಯೇ ಈ ವೇದಿಕ್ ಸ್ವಿಚ್ ವರ್ಡು ತುಂಬಾ ಒಂದು ವಿಶೇಷವಾಗಿದೆ, ವಿಭಿನ್ನವಾಗಿದೆ. ಇದನ್ನು ಯಾರೆಲ್ಲ ವೇದಿಕ್ ಸ್ವಿಚ್ ವರ್ಡನ್ನು ನೀವು ಚಾಂಟ್ ಮಾಡ್ತೀರೋ, ಕರೆಕ್ಟಾಗಿ ನಿಮ್ಮ ಅಫರ್ಮೇಷನ್ಸ್ನ ಸೆಟ್ ಮಾಡ್ಕೊಳ್ಳೇಬೇಕು. ಒಂದೇ ಎರಡೋ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ ಅಷ್ಟೇ. ಫುಲ್ ಡೀಟೇಲ್ ಆಗಿ ಹೇಳಿದ್ರೆ ವಿಡಿಯೋ ಲೆಂತಿ ಆಗುತ್ತೆ, ಮತ್ತು ನಿಮ್ಗೆ ನೋಡೋರ್ಗು ಅದು ಬೋರ್ ಆಗಬಾರ್ದು ಅಂತ ಹೇಳಿ ನಾನು ಡೈರೆಕ್ಟಾಗಿ ಪ್ರತಿ ವಿಡಿಯೋದಲ್ಲೂ ನಾನು ಸಬ್ಜೆಕ್ಟ್ ವೈಸೇ ಬಂದ್ಬಿಡ್ತೀನಿ. ಯಾವುದನ್ನು ನಾನು ಡ್ರ್ಯಾಗ್ ಮಾಡಲಿಕ್ಕೆ ಹೋಗೋದಿಲ್ಲ.
ಸೊ ಈಗ ಏನು ಅಂತ ಹೇಳಿದ್ರೆ, ನಾನು ಆರೋಗ್ಯವಾಗಿದ್ದೇನೆ. ನಿಮ್ಮ ಅಫರ್ಮೇಷನ್ನಲ್ಲಿ ಫಸ್ಟು ನಾನು ಆರೋಗ್ಯವಾಗಿದ್ದೇನೆ, ನನ್ನ ಶುಗರ್ ಲೆವೆಲ್ಲು ಹೆಲ್ದಿ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳ್ಕೊಳ್ತಾ ಹೋಗಬೇಕು. ನನ್ನ ಶುಗರ್ ಲೆವೆಲ್ಲು ಬ್ಯಾಲೆನ್ಸ್ಡ್, ಅಷ್ಟು ಹೇಳ್ಕೊಂಡ್ರು ಸಾಕು. ಓಕೆ. ಆಮೇಲೆ ನಾನು ಯಾವುದೇ ಥರದ ಟೆನ್ಷನ್ಸು, ಪ್ರೆಷರ್ಸು, ಈ ಒಂದು ವರೀಸು, ಈ ಎಲ್ಲ ಥರದ ಒಂದು ಯಾವುದೂ ನಾನು ಯೋಚನೆ ಮಾಡ್ತಾ ಇಲ್ಲ. ನಾನು ಖುಷಿಯಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ನಾನು ಜಾಯ್ಫುಲ್ ಆಗಿದ್ದೀನಿ ಅಂತೀವಲ್ಲ, ಅಂದರೆ ಲವಲವಿಕೆಯಿಂದ ಇದ್ದೇನೆ, ಆ್ಯಕ್ಟಿವ್ ಆಗಿದ್ದೇನೆ. ಇದೆಲ್ಲವನ್ನು ಹೇಳ್ಕೊಳ್ತಾ ನೀವೇನು ಮಾಡಬೇಕು ಅಂದರೆ, ಇವಾಗ ನಾನು ಕೊಡ್ತಾ ಇರುವಂಥ ಈ ವೇದಿಕ್ ಸ್ವಿಚ್ ವರ್ಡನ್ನು ನೀವು ದಯವಿಟ್ಟು ಇದನ್ನು 51 ಬಾರಿ ನೀವು ಇದನ್ನು ಚಾಂಟ್ ಮಾಡಬೇಕಾಗತ್ತೆ. ಸೊ ನಾನು ಹೇಳೋಂಥದ್ದೇನು ಅಂತ ಹೇಳಿದ್ರೆ, ನಿಮಗೆ ಸಮಯ ಇತ್ತು ಅಂತ ಹೇಳಿದ್ರೆ 108 ಸಾರಿ ಇದನ್ನು ನೀವು ಚಾಂಟ್ ಮಾಡಿದರೆ ನಿಮ್ಮ ಆರೋಗ್ಯ, ನಿಮ್ಮ ಶುಗರ್ ಲೆವೆಲ್ಲು ತುಂಬಾ ಒಂದು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಇದಕ್ಕೆ ನಾವೇನು ಎಕ್ಸ್ಟ್ರಾ ಮೆಡಿಸನ್ ತಗೊಳ್ಬೇಕು, ಡಾಕ್ಟರ್ಗೆ ಫೀಸ್ಗಳನ್ನು ಕೊಡಬೇಕು, ಅಥವಾ ಇನ್ನೇನೋ ಮಾಡಬೇಕು, ಹೋಮ ಹವನಗಳನ್ನು ಮಾಡಿಸ್ಬೇಕು, ಯಾವುದೂ ಇಲ್ಲ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾನು ಕೊಡೋ ಅಂಥ ಈ ವೇದಿಕ್ ಸ್ವಿಚ್ ವರ್ಡನ್ನು ನೀವು ಯಾವಾಗ ನಿಮಗೆ ಸಮಯ ಇರುತ್ತೋ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸನ್ನು ಕಾಮಾಗಿಟ್ಕೊಂಡು, ಕೂಲಾಗಿಟ್ಕೊಂಡು, ಈ ಒಂದು ಇಂಟೆನ್ಷನ್, ನಾನು ಆರೋಗ್ಯವಾಗಿದ್ದೀನಿ, ನನ್ನ ಒಂದು ಶುಗರ್ ಲೆವೆಲು ಹೆಲ್ದಿಯಾಗಿದೆ, ಬ್ಯಾಲೆನ್ಸ್ಡ್ ಆಗಿದೆ ಅನ್ನೋ ಒಂದು ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಪಾಸಿಟಿವ್ ಅಫರ್ಮೇಷನ್ಸ್ನ ನೀವು ಹೇಳ್ಕೊಳ್ತಾ ನಿಮ್ಮ ಒಂದು ಮೈಂಡ್ ಸೆಟ್ಟನ್ನು ಪಾಸಿಟಿವ್ ಆಗಿ ಇಟ್ಕೊಂಡು ನೀವು ಈ ಒಂದು ನಾನು ಕೊಟ್ಟಿರುವಂಥ ವೇದಿಕ್ ಸ್ವಿಚ್ ವರ್ಡನ್ನು ಚಾಂಟ್ ಮಾಡ್ತಾ ಹೋಗಿ. ಯಾವುದದು ವೇದಿಕ್ ಸ್ವಿಚ್ ವರ್ಡು? ಬನ್ನಿ ನೋಡೋಣ. ಸೊ ಕೊಡ್ತಾ ಇರೋದು ಯಾವುದು ಅಂದರೆ ಕಲ್ಪ, ಅರ್ಜು, ಮಧುಮೇಹ. ಇನ್ನೊಂದು ಸತಿ ಹೇಳ್ತೀನಿ, ಕಲ್ಪ, ಅರುಜ್, ಮಧುಮೇಹ. ಕಲ್ಪ, ಅರುಜ್, ಮಧುಮೇಹ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಕಲ್ಪ, ಅರುಜ್, ಮಧುಮೇಹ. ಇದನ್ನು ನೀವು ಸ್ವಿಚ್ ವರ್ಡನ್ನು ಚಾಂಟ್ ಮಾಡ್ತಾ ಹೋಗಿ. ಎಲ್ಲೇ ಕುತ್ಕೊಂಡಿದ್ರು, ನೀವು ಮಲ್ಕೊಂಡಿದ್ರು ಕೂಡ, ಏನೇ ಆಗ್ತಾ ಇದ್ರು ಕೂಡ ಇಷ್ಟನ್ನು ನೀವು ಹೇಳ್ಕೊಳ್ತಾ ಹೋಗಿ. ಕಲ್ಪ, ಅರುಜ್, ಮಧುಮೇಹ, ಇಷ್ಟು ನೀವು ಹೇಳ್ಕೊಳ್ತಾ ಹೋಗಿ. ಈ ಒಂದು ನೀವು 1 ಮಂತಲ್ಲೇ ನೀವು ನೋಡಿ, ಒಂದು ದಿನಕ್ಕೆ 108 ಸಾರಿ ನೀವು ಹೇಳ್ಕೊಳ್ಳಿ ಅಂತಿದ್ದೀನಿ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಮಲಗುವಂಥ 3 ಬಾರಿ ನೀವು ಹೇಳ್ಕೊಳ್ತಾ ಹೋಗಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ನೀವು ಮಾಡ್ತಾ ಹೋಗುವಾಗ, ಅದರಲ್ಲೂ ನೀವು ಇನ್ಸುಲಿನ್ ತಗೊಳ್ತಾ ಇದ್ದರೆ, ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾ ಇದ್ದರೆ, ಅದರೊಟ್ಟಿಗೆ ಇದನ್ನು ನೀವು ಹೇಳ್ತಾ ಹೋಗಿ. ಆವಾಗ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ತಗೊಳ್ಳುವಂಥ ಮೆಡಿಸನ್ ಕೂಡ ತುಂಬ ಹೆಲ್ದಿಯಾಗಿ ನಿಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ. ಯಾವಾಗ ನಿಮ್ಮ ಇಂಟೆನ್ಷನ್ ಪಾಸಿಟಿವ್ ಆಗಿರುತ್ತೆ, ಮೈಂಡ್ ಸ್ಟ್ರಾಂಗ್ ಆಗಿರುತ್ತೆ, ಹಾಗೆ ಆರೋಗ್ಯವಾಗಿದ್ದೀನಿ ಅಂತ ಹೇಳಿ ಅಫರ್ಮೇಷನ್ ಹಾಕ್ಕೊಳ್ತಾ ಇರ್ತೀರಿ, ಇದೆಲ್ಲವೂ ಸಾಧ್ಯ ಆಗೇ ಆಗುತ್ತೆ. ಮನಸ್ಸಿದ್ರೆ ಎಲ್ಲದೂ ನಡೆಯುತ್ತೆ. ಮನಸ್ಸೇ ಎಲ್ಲದಕ್ಕೂ ಕಾರಣ ಹಾಗೂ ಕಾರಕ ಕೂಡ ಆಗಿರುತ್ತೆ. ಸೊ ಮನಸ್ಸನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ. ಹಾಗೆಯೇ ಇನ್ನೊಂದು ನಾನು ನಿಮಗೆ ಹೇಳಕೊಟ್ಟಿರೋದೇನು ಅಂದರೆ, ನಮ್ಮ ಒಂದು ರೇಖಿ ಸ್ಟೂಡೆಂಟ್ ಅವರು ಈ ಒಂದು ರೇಖಿಯನ್ನು ಪ್ರಾಕ್ಟೀಸ್ ಮಾಡಿ ಅವರದೇ ಆದ ರಿಲೇಟಿವ್ಸ್ಗೆ ಅವರು ರೇಖೆಯ ಒಂದು ಶಕ್ತಿಯನ್ನು ಕೊಟ್ಟು ಅವರು ಸಹ ಒಬ್ಬ ಡಯಾಬಿಟಿಕ್ ಪೇಷಂಟಿಗೆ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದಾರೆ. ಅವ್ರದ್ದು ಕೂಡ ಒಂದು ಸ್ಮಾಲ್ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಈಗ ಒಬ್ಬರು ಲಕ್ಷ್ಮಿ ಅಂತ, ಅವರು ಬೆಂಗಳೂರಿನಲ್ಲಿರೋದು. ಅವರಿಗೆ ಒಂದು 10 ವರ್ಷದಿಂದ ಅವರು ಡಯಾಬಿಟಿಕ್ ಪೇಷಂಟ್. ಅವರು 10 ವರ್ಷದಿಂದ ಅವ್ರಿಗೆ ಡಯಾಬಿಟಿಕ್ ಮಾತ್ರೆಗಳನ್ನು ತಗೊಳ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಒಂದು ಇದು ಕಡಿಮೆ ಅಂತ ಆಗಲಿಲ್ಲ ಅವರಿಗೆ, ಚೇಂಜಸ್ ಇಲ್ಲ ಅವರಿಗೆ. ಹಾಗೆ ಆ ಡಯಾಬಿಟಿಸಿಂದ ಅವರಿಗೆ ಮೈಯಲ್ಲಿ ಆಲಸ್ಯ ಬರ್ತಾಯಿತ್ತು, ಈ ಕೂತಲ್ಲೇ ನಿದ್ದೆ ಮಾಡುವಂಥದ್ದಾಗ್ಬೋದು, ಅಥವಾ ಬಾಡಿ ವೆಯ್ಟ್ ಆಗಿರ್ಬೋದು ತುಂಬಾ ಜಾಸ್ತಿ ಆಗ್ತಾ ಹೋಯಿತು ಅವರಿಗೆ. ಹಾಗಾಗಿ ಅವರು ನನ್ನನ್ನು ಕೇಳಿದರು, ನಾನು ಕೂಡ ಹೀಲಿಂಗ್ ತೊಗೊಳ್ಬೇಕಂತ ಇಷ್ಟ ಇದೆ ನನಗೆ ಹೀಲಿಂಗ್ ಕೊಡ್ತೀಯಾ ಅಂತ. ನಾನು ನಮ್ಮ ಮೇಡಮ್ ಅವರ ಮಾರ್ಗದರ್ಶನದಿಂದ ಪಡೆದು ನಾನು ಅವರಿಗೆ ಡಿಸ್ಟೆನ್ಸ್ ಹೀಲಿಂಗನ್ನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅವರದ್ದು ರಿಪೋರ್ಟ್ನ ನಾನು ತರಿಸ್ಕೊಂಡೆ, ಅಂದರೆ ವಾಟ್ಸಪ್ಪಲ್ಲಿ ನಾನು ತರಿಸ್ಕೊಂಡೆ. ಅದರದ್ದು ಅಂದರೆ ಹೇಗಿದೆ ಅವರದ್ದು ಶುಗರ್ ಲೆವೆಲ್ ಯಾವ ಲೆವೆಲಲ್ಲಿದೆ ನೋಡಬೇಕಲ್ಲ. ಫಸ್ಟಿಗೆ ಸ್ಟಾರ್ಟಿಂಗ್ ಅವರಿಗೆಲ್ಲ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಹಾಗೆ ವೆಯ್ಟ್ ಕೂಡ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಎರಡೂ ಕೂಡ ಅವರು ಟೆಸ್ಟ್ ಮಾಡಿಸ್ಕೊಂಡು ಬಂದರು. ವೆಯ್ಟ್ ಅವ್ರದ್ದು 87 kg ಇತ್ತು. ಹಾಗೆ ಶುಗರ್ ಕೂಡ 223 ಇತ್ತು. ಮತ್ತು ನಾನು ಹೀಲಿಂಗ್ನ ಸ್ಟಾರ್ಟ್ ಮಾಡಿದೆ.
ಹೀಲಿಂಗ್ ಸ್ಟಾರ್ಟ್ ಮಾಡಿ ಒಂದು 10ರಿಂದ 12 ದಿವಸ ಆಗಿರ್ಬೋದು. 12 ದಿವಸ ಆದಮೇಲೆ ಪುನಃ ಅವರು ಹೋಗಿ ಶುಗರ್ ಟೆಸ್ಟ್ ಮಾಡಿಸಿದಾಗ 16 ಪಾಯಿಂಟ್ಸ್ ಕಮ್ಮಿ ಆಗಿತ್ತು ಅವರದ್ದು. ಯಾವತ್ತು ಅವರಿಗೆ ತುಂಬ ಖುಷಿ ಆಯಿತು, ತುಂಬ ಖುಷಿಯಿಂದ ನನಗೆ ಫೋನ್ ಮಾಡಿ ಹೇಳಿದರು 16 ಪಾಯಿಂಟ್ಸ್ ಕಮ್ಮಿ ಆಗಿದೆ. ನನಗೆ ಯಾವತ್ತೂ ಕೂಡ ಇಷ್ಟು ಕಮ್ಮಿ ಆಗಲೇ ಇಲ್ಲ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ನಾನು ರೇಖಿ ಕಲ್ತದ್ದಕ್ಕೂ ಒಂದು ಸಾರ್ಥಕ ಅಂತ ಅನ್ನಿಸ್ತು. ಹಾಗೆ ಈಗ ನಾನು ಹೇಳಕ್ಕೆ ಹೊರಟಿರೋವಂಥದ್ದು ಸ್ವಿಚ್ ವರ್ಡ್. ಓಕೆ, ವೇದಿಕ್ ಸ್ವಿಚ್ ವರ್ಡ್ ಹೇಳಿದೆ, ಈಗ ನಾನು ಸ್ವಿಚ್ ವರ್ಡನ್ನು ಕೊಡ್ತಾ ಇದ್ದೀನಿ. ಇದು ಕೂಡ ನೀವು ದಿನಕ್ಕೆ 51 ಸಾರಿ ಹೇಳ್ಕೊಳ್ಳಿ, 3 ಬಾರಿ ಹೇಳ್ಕೊಳ್ಳಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನೋ ಥರ. ಹಾಗೆ ಸಮಯ ಇದ್ದರೆ 108 ಸಾರಿ ಹೇಳ್ಕೊಳ್ಳಿ. ಇದು ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ. ಅದಕ್ಕೋಸ್ಕರ ಈ ಒಂದು ನೀವು ನಾನು ಕೊಡ್ತಾ ಇರುವಂಥ ಈ ಸ್ವಿಚ್ ಫ್ರೇಮ್ ಏನಿದೆ ಅಲ್ವಾ, ಸ್ವಿಚ್ ವರ್ಡಲ್ಲಿ 3-4 ಸೇರಿಸ್ಬಿಟ್ಟು ಸ್ವಿಚ್ ಫ್ರೇಮನ್ನು ಕೊಡ್ತಾ ಇದ್ದೀನಿ. ಏನು ಅಂತ ನೋಡ್ಕೊಂಡು ಬನ್ನಿ. ಟೈನಿ ಅಡ್ಜಸ್ಟ್ ಶುಗರ್ ಲೆವೆಲ್, ಟೈನಿ ಅಡ್ಜಸ್ಟ್ ಶುಗರ್ ಲೆವೆಲ್. ಇದು ಒಂದು ಸಾರಿ ಹೇಳ್ಕೊಂಡ್ರೆ ನೀವು ಇದನ್ನು ತುಂಬ ಶಾರ್ಟ್ ಆಗೂ ಹೇಳ್ಕೊಳ್ಬಹುದು. ಟೈನಿ ಅಡ್ಜಸ್ಟ್ ಶುಗರ್ ಲೆವೆಲ್ ಅಂತನ ನೀವು ಬಿಡಬಹುದು. ಟೈನಿ ಅಡ್ಜಸ್ಟ್ ಶುಗರ್ ಅಂತಲೂ ಹೇಳ್ಕೊಳ್ಬಹುದು. ಓಕೆ, ಈ ಒಂದು ಸ್ವಿಚ್ ವರ್ಡನ್ನು ಚಾಂಟ್ ಮಾಡಿ. ಇವತ್ತು ಯಾರೆಲ್ಲ ವಿಡಿಯೋ ನೋಡ್ತಾರೋ ಇವತ್ತಿಂದನೇ 1 ಮಂತ್ ಇಟ್ಕೊಳ್ಳಿ, 1 ಮಂತ್ ಇಟ್ಕೊಳ್ಳಿ, ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ, ಅಫರ್ಮೇಷನ್ ಹೇಳ್ಕೊಳ್ಳಿ. ನಾ ಕೊಟ್ಟಂತ ವೇದಿಕ್ ಸ್ವಿಚ್ ವರ್ಡು ಹಾಗೆ ಸ್ವಿಚ್ ವರ್ಡ್ಸ್ ಸ್ವಿಚ್ ಕೋಡನ್ನು ಯೂಸ್ ಮಾಡಿ. ನಾನು ಹೇಳಿದಾಗೇನೆ ಮಾಡಿ. ಮಾಡೋದಿದ್ರೆ 108 ಸತಿ ಮಾಡಿ. ಟೈಮ್ ಇಲ್ಲ 51 ಟೈಮ್ ಮಾಡ್ಕೊಂಡು ಹೋಗಿ. 1 ಮಂತಿಗೆ ನಿಮ್ಮ ಶುಗರ್ ಲೆವೆಲನ್ನು ಯಾವ ರೀತಿ ಬ್ಯಾಲೆನ್ಸ್ ಆಗಿದೆ ಅಂತೇಳಿ ನನಗೆ ಎಲ್ಲರೂ ನೀವು ಕಮೆಂಟ್ ಮುಖಾಂತರ ಇದಕ್ಕೆ ಉತ್ತರ ಕೊಡ್ತೀರಾ ಅಂತ ಹೇಳಿ ತುಂಬ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿದ್ದೀನಿ. ಓಕೆ, ಈಗ ಬರ್ಕೊಳ್ಳಿ ಕೋಡ್ 22,574. 22,574. 22 ಆದಮೇಲೆ ಕಾಮ ಹಾಕ್ಲಿಲ್ಲ ಅಂದರೆ ಸ್ಪೇಸ್ ಕೊಡಿ. 22 ಸ್ಪೇಸ್ 574 ಇದನ್ನು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟಲ್ಲಿ ನೀವು ಬರ್ಕೊಳ್ಳಿ. ಹಾಗೆ ಇನ್ನೊಂದು ಕೋಡನ್ನು ಕೊಡ್ತೀನಿ, 8,819,977. ಇದನ್ನು ನೀವು ಬರ್ಕೊಳ್ಳಿ. ಸೊ ಎಲ್ಲಿ ಕಾಮ ಹಾಕಲ್ವೋ ಅಲ್ಲಿ ಸ್ವಲ್ಪ ಜಾಗವನ್ನು ಕೊಡಿ, ಸ್ಪೇಸ್ ಬಿಟ್ಟು ಬರ್ಕೊಳ್ಳಿ. ಲೆಫ್ಟ್ ಬಾಡಿ ಪಾರ್ಟಲ್ಲಿ ಈ ಕೋಡನ್ನು ಬರ್ಕೊಳ್ಳಿ. ಅಷ್ಟೇ ಅಲ್ಲ, ನಾನು ಪ್ರತಿಯೊಂದು ಸ್ವಿಚ್ ವರ್ಡು, ಸ್ವಿಚ್ ಕೋಡು, ಸ್ವಿಚ್ ಫ್ರೇಮು ಏನೇ ಇದ್ರೂ ನಾವು 2-3 ಟೆಕ್ನಿಕಲ್ಲಿ ಹೇಳ್ತೀವಿ. ಒಂದು, ಇದನ್ನು ಬರೆದ್ಬಿಟ್ಟು ನೀವು ಯಾವಾಗಲೂ ನೋಡ್ತಾ ಇರೋವಂಥ ವಾಲ್ಗೆ, ನೀವು ಓಡಾಡೋವಂಥ ಜಾಗದಲ್ಲಿ ಒಂದು ವಾಲ್ ಮೇಲೆ ಇದನ್ನು ನೀವು ಸ್ಟಿಕ್ ಮಾಡಿ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ನೀರು ಕುಡಿಲಿಕ್ಕೆ ಒಂದು ಬಾಟಲ್ನ ಇಟ್ಕೊಳ್ಳಿ. ಒಂದು ವೈಟ್ ಪೇಪರಲ್ಲಿ ಈ ಕೋಡ್ಗಳು, ಸ್ವಿಚ್ ಕೋಡನ್ನು, ಸ್ವಿಚ್ ವರ್ಡ್ಸನ್ನು ಬರೆದು ನೀರು ಕುಡಿಯುವಂಥ ಬಾಟಲಿಗೆ ಇದನ್ನು ಸ್ಟಿಕ್ ಮಾಡ್ಕೊಳ್ಳಿ. ಅದೇ ನೀರನ್ನು ಕುಡಿತಾ ಬಂದರೂ ಕೂಡ ಇಲ್ಲಿ ಆ ಫ್ರೀಕ್ವೆನ್ಸಿ ಮತ್ತು ಆ ಒಂದು ವೈಬ್ರೇಷನ್ಸು ನಿಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ. ಬಾಟಲ್ ಇಲ್ವಾ, ನೀರು ಕುಡಿಯುವಂಥ ಕಪ್ಪಿಗಾದ್ರೂ ಇದನ್ನು ಸ್ಟಿಕ್ ಮಾಡ್ಕೊಳ್ಳಿ. ಹಾಗೆ ನೀವು ಓಡಾಡೋ ಕಡೆ, ನೋಡೋ ಕಡೆ ಎಲ್ಲ ನನ್ನ ಕೊಟ್ಟಿರೋವಂಥ ವೇದಿಕ್ ಸ್ವಿಚ್ ವರ್ಡ್ ಹಾಗೂ ಸ್ವಿಚ್ ಕೋಡ್ಗಳನ್ನು ಯೂಸ್ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಒಂದು ಇನ್ಸುಲಿನ್ ಲೆವೆಲ್ಲು, ಶುಗರ್ ಲೆವೆಲ್ಲು ಖಂಡಿತ ವರ್ಕ್ ಆಗೇ ಆಗತ್ತೆ. ಇದರೊಟ್ಟಿಗೆ ಯಾರೆಲ್ಲ ರೇಖೆಯನ್ನು ಕಲಿಬೇಕು, ಮಾಸ್ಟರ್ ಕ್ರಿಸ್ಟಲ್ ಕ್ಲಾಸನ್ನು ಅಟೆಂಡ್ ಮಾಡಬೇಕು, ಹಾಗೆ ಏಂಜಲ್ ಥೆರಪಿ ಆರ್ ಏಂಜಲ್ ಹೀಲಿಂಗನ್ನು ಅಟೆಂಡ್ ಮಾಡಬೇಕು, ಝೀಬೋ ಸಿಂಬಲ್ಸ್ಗಳು ಯಾರಿಗೆಲ್ಲ ಕಲೀಲಿಕ್ಕೆ ಇಂಟ್ರೆಸ್ಟೆಡ್ ಇದೆ, ಸೊ ಈ ಥರ ಸಾಕಷ್ಟು ವಿದ್ಯೆಗಳಿಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವರು ಕಮೆಂಟ್ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಹಾಗೂ ಸ್ವಿಚ್ ಕೋಡನ್ನು ಉಪಯೋಗ ಮಾಡ್ಕೊಳ್ಳಿ. ಡಯಾಬಿಟಿಕ್ ಮುಕ್ತರಾಗಿ, ಆರೋಗ್ಯವಂತರಾಗಿ ಅಂತ ಹೇಳ್ತಾ ಹೋಗ್ಬರಲ್ಲ. ನಮಸ್ಕಾರ.